Hi, children. Good morning to all. So, children, in the previous class, I started this chapter, Gillu, and also I completed up to a page number 13. So, बच्चों यहाँ लेखिका महादेवी वर्मा जी पशु पक्षियों के स्वभाव और उनकी जीवन शैली के साथ साथ उनके प्रति महादेवी जी के प्रेम से अर्थात करने का मतलब यह है महादेवी वर्मा पशु पक्षियों को कितना प्यार करती थी। बच्चों, कहने का मतलब ये है ಮಹಾದೇವಿಯವರಿಗೆ ಪಶು ಪಕ್ಷಿಗಳ ಜೊತೆ ಯಾವ ರೀತಿಯ ಒಂದು ಒಡನಾಟ, ಕಾಳಜಿ, ಒಂದು ಸಂಬಂಧ ಇರುತ್ತೆ ಅನ್ನೋ ಒಂದು ಅಂಶವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಮಕ್ಕಳೇ, ಹೌದಲ್ವಾ? ಹಾಗಾಗಿ ನೋಡಿ, ದ ವೆರಿ ಫಸ್ಟ್ जो पहला प्यारा ನೋಡಿ, एक दिन लेखिका महादेवी वर्मा अपने कमरे से बाहर आकर वह बरामदे में वह देखती है कि यहाँ दो कौवे अपने चोंच से चूहा चुहावल जैसे खेल रहे हैं। जो कहने का मतलब यह है ಮಕ್ಕಳೇ, ಲಾಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ ನಿಮಗೆ. ಏನಾಗುತ್ತೆ, ಒಂದು ದಿವಸ ಲೇಖಕಿ ಮಹಾದೇವಿಯವರು ತನ್ನ ಕೊಠಡಿಯನ್ನು, ತನ್ನ ರೂಮನ್ನು ಬಿಟ್ಟು ಆಚೆ ಬರ್ತಾರೆ. ತನ್ನ ರೂಮಿಂದ ಆಚೆ ಬಂದು ಆಕೆ ನೋಡ್ತಾಳೆ, ಜೋ ಘರ್ಕಿ ಬರಾಮದೆ ಮೀನ್ಸ್ ಮನೆಯ ಅಂಗಳ, ಮನೆಯ ವರಾಂಡ ಅಂತ ಹೇಳ್ತೀವಿ ನಾವು, ಫೋರ್ಟಿಕಾ ಅಂತ ಹೇಳ್ತೀವಿ. ಆ ಫೋರ್ಟಿಕಾದಲ್ಲಿ ದೋ ಕೌವೆ ಮೀನ್ಸ್ 2 crows, ಕ್ರೋ ಮೀನ್ಸ್ ಕಾಗೆಗಳು. ಅಲ್ಲೇನಾಗಿದೆ, 2 ಕಾಗೆಗಳು ಅಪನ ಚೋಂಚ್ ಮೀನ್ಸ್ ಬೀಕ್ ಅಂತ ಹೇಳಿದ್ದೆ ನಾನು, ಬೀಕ್ ಮೀನ್ಸ್ ಕೊಕ್ಕು, ತನ್ನ ಕೊಕ್ಕಿನಿಂದ 2 ಕಾಗೆಗಳು, ಹೌದಾ, ಕುಕ್ಕೋ ರೀತಿ ಒಂದಕ್ಕೊಂದು ಕುಕ್ಕೋದು ಮೀನ್ಸ್ ಅಂದರೆ ಬೀಕಿಂದ ಈ ರೀತಿ ಕುಗ್ತಕ್ಕಂಥದ್ದು, ಹೌದಲ್ವಾ? ನಾವು ಕೇಳಿದ್ದೀವಿ ಕೂಡ, ಹೌದಾ? ಏನು ಮಾಡ್ತವೆ ಪಕ್ಷಿಗಳು, ತನ್ನ ಕೊಕ್ಕಿನಿಂದ ಆಹಾರವನ್ನು ತಿಂತವೆ, ಹಾಗೆ ಕೊಕ್ಕಿನಿಂದ ಕುಕ್ಕಿ ಆಟ ಕೂಡ ಆಟ ಆಡ್ತಾ ಇರ್ತವೆ, ಹೌದಲ್ವಾ? ಅದೇ ತರಹ ಇಲ್ಲಿ ಏನಾಗಿದೆ, 2 ಕಾಗೆಗಳು ತನ್ನ ಕೊಕ್ಕಿನಿಂದ ಕುಕ್ಕಿ ಆಟವನ್ನು ಆಡ್ತಾ ಇದ್ದಾವೆ. ದೇಖ್ತಿ ರಹಿ ಕೌನ್, ಲೇಖಿಕಾ ಮಹಾದೇವಿ ವರ್ಮಾಜಿ ಅವ್ರು ನೋಡ್ತಾ ಇದ್ದಾರೆ, ಏನಿದು 2 ಕಾಗೆಗಳು ವಿಚಿತ್ರವಾಗಿ ಆಟ ಆಡ್ತಾ ಇದ್ದಾವಲ್ಲ, ಅದು ಕೂಡ ಪರಸ್ಪರ ಒಂದಕ್ಕೊಂದು ಕೊಕ್ಕಿನಿಂದ ಕುಕ್ಕಿ ಆಟ ಆಡ್ತಾ ಇದ್ದಾವೆ. ಇದನ್ನು ನೋಡ್ತಿರ್ಬೇಕಾದ್ರೆ ಈಕೆ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ ಮಕ್ಕಳೇ, ಹೌದಲ್ವಾ? ಅದೇನೆಂದರೆ, ಯಹ ಕಾಕಭುಷುಂಡಿ ಮೀನ್ಸ್ ಕ್ರೌ, ಕಾಗೆ. ಈ ಕಾಗೆ ಒಂದು ರೀತಿಯಲ್ಲಿ ವಿಚಿತ್ರವಾದ ಪಕ್ಷಿ ಅಂತ ಹೇಳ್ತಾರೆ. ಏನು ಕಾರಣ, ಯಾತಕ್ಕೋಸ್ಕರ ಕಾಗೆಯನ್ನು ವಿಚಿತ್ರ ಪಕ್ಷಿ ಅಂತ ಹೇಳ್ತೀವಿ? ನೋಡಿ ಮಕ್ಕಳೇ, ಏನಪ್ಪ ಕಾರಣ ಅಂದರೆ, ಕೌವ ಏಕ್ವರ್ ಸಮಾದರಿತ್ ಅನಾದರಿತ್ ಅತಿ ಸಮ್ಮಾನಿತ್. ನೋಡಿ ಮಕ್ಕಳೇ, ಈ ಕಾಗೆ ಒಂದು ಕಡೆ ಅತ್ಯಂತ ಸನ್ಮಾನವನ್ನು ಅದು ಪಡ್ಕೊಳ್ಳುತ್ತೆ, ಅತ್ಯಂತ ಪೂಜನೀಯ ಭಾವನೆಯಿಂದ ನಾವು ನೋಡ್ತೇವೆ. ಯಾವುದನ್ನು, ಕಾಗೆಯನ್ನು ಒಂದು ಆ್ಯಂಗಲಲ್ಲಿ ಅದು ದೇವರಿಗೆ ಸಮಾನ ಅಂತ ಹೇಳ್ತೀವಿ. ಎಲ್ಲಿ, ಫಾರ್ ಎಕ್ಸಾಂಪಲ್, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶನಿ ಮಹಾತ್ಮ ಅಂತಕ್ಕಂಥ ದೇವರಿಗೆ ವಾಹನ ಬಂದು ಕಾಗೆ ಆಗಿದೆ. ಶನಿ ಟೆಂಪಲಲ್ಲಿ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕಾಗೆಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಯಾಕಂದರೆ ಅದು ಶನಿ ಮಹಾತ್ಮನ ವಾಹನ ಅಂತ ಹೇಳ್ಬಿಟ್ಟು ನಮ್ಮ ಪದ್ಧತಿ ಸಂಪ್ರದಾಯ ಹೇಳುತ್ತೆ, ಹೌದಾ? ಅದೇ ತರಹ ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು, ಹೌದಲ್ವಾ? ಪಿತೃಪಕ್ಷಮೇ ಅಂದರೆ ಪಿತೃಪಕ್ಷದಲ್ಲಿ
ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಾವು ನಮ್ಮ ಪೂರ್ವಿಕರಿಗೆ ಏನು ಪೂಜೆಯನ್ನು ನೈವೇದ್ಯವನ್ನು ಸಲ್ಲಿಸ್ತೇವೆ, ಅಂತಹ ನೈವೇದ್ಯವನ್ನು ಪಡಿಬೇಕಾದ್ರೆ ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾತಂದಿರು ಕಾಕಕ್ಕೆ ರೂಪಮೆ ಅಂದರೆ ಕಾಗೆಯ ಅವತಾರದಲ್ಲಿ ಬಂದು ನಮ್ಮಿಂದ ನೈವೇದ್ಯವನ್ನು ಪಡ್ಕೋತವೆ ಅಂತಕ್ಕಂಥ ಹೇಳ್ತಾ ಪ್ರತೀತಿ ಕೂಡ ಇದೆ. ಆ ಒಂದು ಪದ್ಧತಿ ಕೂಡ ನಮ್ಮಲ್ಲಿದೆ. ಹೌದಲ್ಲ ಮಕ್ಕಳೇ? ಬಹುಶಃ ನಿಮಗೆ ಗೊತ್ತಿರಬೇಕು, ಯಾರಾದರೂ ಎಕ್ಸ್ಪೈರ್ಡ್ ಆದಾಗ, ಸತ್ತಾಗ ಅವರಿಗೆ ಪೂಜೆ ಮಾಡಿ, ಹೌದಲ್ವಾ, ತಿಥಿ ಕೆಲಸ ಮಾಡಿದಾಗ ಅವರಿಗೆ ಎಡೆ ಹಾಕ್ತಾರೆ, ನೈವೇದ್ಯ ಹಾಕ್ತಾರೆ. ಅಂತಹ ಎಡೆಯನ್ನು, ನೈವೇದ್ಯವನ್ನು ಕಾಗೆ ಬಂದು ಮುಟ್ಟಿದ್ರೆ ಅದು ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಪೂರ್ವಜರು ಕಾಗೆಯ ಅವತಾರದಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಹೇಳ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಹೇಳ್ತೀವಿ ಮಕ್ಕಳೇ, ಹೌದಾ, ಕೌವ್ವ ಏಕ್ ಓರ್ ಸಮಾದರಿತ್ ಅನಾದರಿತ್ ಅತಿ ಸಮ್ಮಾನಿತ್ और दूसरी ओर ಅತಿ ಅವಮಾನಿತ್. ಅದೇ ಮತ್ತೊಂದು ಕಡೆಗೆ ಕಾಗೆ ನಾವು ಅತ್ಯಂತ ಕೆಟ್ಟದಾಗಿ ಅವಮಾನ ಮಾಡ್ತೀವಿ ನಾವು. ಹೌದಾ ಮಕ್ಕಳೇ? ಎಸ್, ಇದೆಲ್ಲ ಕೂಡ ಲಾಸ್ಟ್ ಕ್ಲಾಸೇ ನಾನು ನಿಮ್ಗೆ ಹೇಳಿದ್ದೆ. ಹೌದಾ? ಸೊ ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ. ನೋಡ್ತಾ ಹೋಗೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹೌದಾ? ಸಿಚುಲಸ್ मेरे काक प्राण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ನೋಡಿ ಮಕ್ಕಳೇ, ಇಲ್ಲಿ ಲೇಖಕಿಯವರು ಹೇಳ್ತಾರೆ, ಇಲ್ಲಿ ಏನಾಗ್ತಾ ಇದೆ, ಲೇಖಕಿ ಮಹಾದೇವಿ ವರ್ಮಾ ಅವರು ಎರಡು ಕಾಗೆಯನ್ನು ನೋಡಿ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಆ ಚಿಂತನೆ ಮಾಡಬೇಕಾದಾಗ ಅಚಾನಕ್ಕಾಗಿ ಇದ್ದಕ್ಕಿದ್ದಾಗೆ ಕಾಕ ಪ್ರಾಣಕ್ಕೆ ವಿವೇಚನ್ ಮೀನ್ಸ್ ಅಂದರೆ ಕಾಗೆಯ ಬಗ್ಗೆ ಆಲೋಚನೆ ಮಾಡಬೇಕಾದಾಗ, ವಿಚಾರವನ್ನು ಮಾಡಬೇಕಾದಾಗ ಅಚಾನಕ್ ಬಾಧಾ ಹಾಪಡಿ. ಬಾಧಾ ಮೀನ್ಸ್ ಏನಾಗುತ್ತೆ, ಅಲ್ಲಿಂದ ಆಕೆಯ ಚಿಂತನೆಗಳಿಗೆ, ವಿಚಾರಗಳಿಗೆ ಒಂದು ಬ್ರೇಕ್ ಬೀಳುತ್ತೆ. ಏನು ಬ್ರೇಕ್ ಅಂದರೆ, ಸೊ ಆ ಚಿಂತನೆಯಿಂದ ಆಕೆ ಆಚೆ ಬರ್ತಾರೆ, ಫುಲ್ ಸ್ಟಾಪ್ ಮಾಡ್ತಾರೆ, ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಏನು ಕಾರಣ? क्योंकि गमले और दीवार की संधि, गमला मीन्स yesterday I said गमला मीन्स फ्लावर पॉट. ಹೌದಾ ಮಕ್ಕಳ? ಇಟ್ ಮೀನ್ಸ್ ಹೂಕುಂಡ ಅಂತ ಹೇಳ್ತೀವಿ. ಹೌದಾ? गमले और दीवार की संधि में छिपे एक छोटे से जीव पर मेरी दृष्टि रुक गई. ನೋಡಿ ಮಕ್ಕಳೇ, ಇಲ್ಲಿ ಏನಾಗಿದೆ, ಈ ಫ್ಲವರ್ ಪಾಟ್ ಮತ್ತು ದೀವಾರ್ ಕಿ ಸಂಧಿ, ದೀವಾರ್ ಮೀನ್ಸ್ ವಾಲ್, ವಾಲ್ ಮೀನ್ಸ್ ಗೋಡೆ. ಹೌದಾ? ಗೋಡೆ ಮತ್ತು ಫ್ಲವರ್ ಪಾಟ್ನ ಮಧ್ಯಭಾಗದಲ್ಲಿ, ಅದರ ಸಂಧಿ ಮೀನ್ಸ್ ಆ ಮಧ್ಯ ಇರ್ತಕ್ಕಂಥ ಪ್ಲೇಸಲ್ಲಿ, ಅಂದರೆ ಈ ಪಾಟ್ಗೂ ಮತ್ತು ವಾಲ್ಗೂ ಇರ್ತಕ್ಕಂಥ ಏನಿದೆ ಈ ಮಧ್ಯ ಜಾಗ, ಈ ಸಂಧಿನಲ್ಲಿ ಏಕ ಚೋಟೆ ಸಿ ಜೀವ್, ಒಂದು ಸಣ್ಣ ಜೀವಿ, ಮೇರಿ ದೃಷ್ಟಿ रुक गई. ಜೀವಿ ಪರ್ ಮೀನ್ಸ್ ಅಲ್ಲಿ ಒಂದು ಸಣ್ಣ ಜೀವಿ ಇರುತ್ತೆ. ಎಲ್ಲಿ ಮಕ್ಕಳೇ? ಫ್ಲವರ್ ಪಾಟಿಗೂ ಮತ್ತು ವಾಲಿಗೂ ಇರ್ತಕ್ಕಂಥ ಮಧ್ಯ ಜಾಗದಲ್ಲಿ ಆ ಇಕ್ಕಟ್ಟಾದ ಒಂದು ಸಂದಿನಲ್ಲಿ ಒಂದು ಸಣ್ಣ ಜೀವಿ ಬಿದ್ದಿರುತ್ತೆ ಮಕ್ಕಳ. ಒಂದು ಸಣ್ಣ ಜೀವಿ ಮೀನ್ಸ್ ಒಂದು ಸಣ್ಣ ಜೀವ, ಒಂದು ಪಕ್ಷಿಯೋ ಒಂದು ಸಣ್ಣ ಜೀವಿ ಅವ್ರ ಕಣ್ಣಿಗೆ ಕಾಣುತ್ತೆ. ಎಸ್, ದೃಷ್ಟಿ रुक गई उस पर ಮೀನ್ಸ್ ಚೋಟೆ ಜೀವ ಪರ್ ದೃಷ್ಟಿ रुक गई. ಆ ಸಣ್ಣ ಜೀವದ ಮೇಲೆ ಅವರ ಗಮನ ಹೋಗುತ್ತೆ. ನಿಕಟ್ ಜಾಕರ್ ದೇಖಾ, ಜೋ ನಿಕಟ್ ಜಾಕರ್, ನಿಕಟ್ ಮೀನ್ಸ್ ಹತ್ತಿರ ಹೋಗಿ ನೋಡ್ತಾರೆ. ಹೌದಾ? ಆ ಫ್ಲವರ್ ಪಾಟ್ ಮತ್ತು ಸಂಧಿ ಆ ಮಧ್ಯದಲ್ಲಿ ಏನು ಒಂದು ಪಕ್ಷಿ, ಒಂದು ಜೀವ ಬಿದ್ದಿತ್ತು, ಅದರ ಹತ್ತಿರ ಹೋಗಿ ನೋಡ್ತಾರೆ. ಎಸ್, ನಿಕಟ್ ಮೀನ್ಸ್ ಪಾಸ್ ಮೀನ್ಸ್ ನಿಯರ್. ಅವ್ರ ಹತ್ತಿರ ಹೋಗಿ ನೋಡ್ತಾರೆ. ಏಕ್ ಗಿಲಹರಿ ಕಾ ಛೋಟಾ ಸಾ ಬಚ್ಚಾ ಹೈ. ನೋಡಿ ಮಕ್ಕಳೇ, ಅಲ್ಲಿ ಏನಾಗಿದೆ, ಏಕ್ ಗಿಲಹರಿ ಕಾ ಛೋಟಾ ಸಾ ಬಚ್ಚಾ ಮೀನ್ಸ್ ಒಂದು ಸಣ್ಣ ಮರಿ ಇದೆ, ಮಗು ಇದೆ. ಯಾವ ಮಗು ಅದು? ಗಿಲಹರಿ ಮೀನ್ಸ್ ಸ್ಕ್ವಿರೆಲ್, ಅಂದರೆ ಅಳಿಲು ಅಂತ ನಾವು ಲಾಸ್ಟ್ ಕ್ಲಾಸೇ ಹೇಳಿದ್ವಿ. ಹೌದಾ ಮಕ್ಕಳೇ? ಒಂದು ಸಣ್ಣ ಅಳಿಲಿನ ಮರಿ. ಗೊತ್ತಾ ಅಳಿಲು ಅಂದರೆ? ವಿ ಕ್ಯಾನ್ ಸಿ ಇನ್ ದ ಪಿಕ್ಚರ್. ನೋಡಿ ಮಕ್ಕಳೇ, ಈ ಪಿಕ್ಚರ್ ನೋಡ್ತೀವಿ ನಾವು. ಈ ಸಣ್ಣ ಮರಿ, ಸಣ್ಣ ಅಳಿಲು ಮರಿ, ಹೌದಾ,
ಅವ್ರ ಕಣ್ಣಿಗೆ ಅಲ್ಲಿ ಕಾಣುತ್ತೆ. ಓಕೆ ಚಿಲ್ಡ್ರನ್ಸ್, यस गिलहरी का एक छोटा सा बच्चा है. ಆಕೆ ನೋಡ್ತಾಳೆ ಆ ಫ್ಲವರ್ ಪಾಟಿಗೂ ಮತ್ತು ಗೋಡೆಯ ಮಧ್ಯಭಾಗ ಇರ್ತಕ್ಕಂಥ ಸಣ್ಣ ಸಂದಿಯಲ್ಲಿ ಒಂದು ಸಣ್ಣ ಮರಿ, ಅದು ಯಾವ ಮರಿ? ಒಂದು ಸಣ್ಣ ಹಳಿಲ ಮರಿ ಅಲ್ಲಿ ಬಿದ್ದಿದೆ. ಹೌದಾ? ಎಸ್. ಜೋ ಸಂಭವತಃ ಮೀನ್ಸ್ ಪ್ರಾಯಶಃ ಬಹುಶಃ ಘೋಂಸ್ಲೆ ಸೆ ಗಿರ್ ಪಡಾ ಹೈ. ಈ ಸಣ್ಣ ಹಳಿಲು ಮರಿಯನ್ನು ನೋಡಿ ಆಕೆ ಅಂದ್ಕೋತಾರೆ ಏನು, ಬಹುಶಃ ಇದು ಘೋಂಸ್ಲೆ ಮೀನ್ಸ್ ನೆಸ್ಟ್, ತನ್ನ ಗೂಡಿಂದ ಆಕಸ್ಮಿಕವಾಗಿ ಜಾರಿ ಕೆಳಗೆ ಬಿದ್ದಿರಬೇಕು ಅಂತ ಹೇಳ್ಬಿಟ್ಟು ಈಕೆ ಅಂದ್ಕೋತಾಳೆ. ಯಾರು? ಲೇಖಕಿ ಮಹಾದೇವಿ ವರ್ಮಾಜಿಯವರು. ಅರ್ಥ ಆಯ್ತು ಮಕ್ಕಳೇ? ಅಚಾನಕ್ಕಾಗಿ ಒಂದು ಸಣ್ಣ ಹಳಿಲ ಮರಿಯನ್ನು ಅವ್ರು ನೋಡ್ತಾರೆ. ಆ ಸಣ್ಣ ಹಳಿಲು ಮರಿ ಎಲ್ಲಪ್ಪ ಇತ್ತು ಅಂದರೆ ಆ ಫ್ಲವರ್ ಪಾಟ್ ಮತ್ತು ಗೋಡೆ, ದಿವಾರ್ ಮೀನ್ಸ್ ವಾಲ್, ಗೋಡೆಯ ಮಧ್ಯಭಾಗದಲ್ಲಿ ಫ್ಲವರ್ ಪಾಟ್ ಒಂದು ಕಡೆ ವಾಲ್ ಇತ್ತು. ಈ ಮಧ್ಯಭಾಗದಲ್ಲಿ ಆ ಸಣ್ಣ ಹಳಿಲು ಮರಿ ಅಲ್ಲಿ ಬಿದ್ದಿರುತ್ತೆ. ಅದನ್ನು ನೋಡಿದಾಗ ಈಕೆ ಅಂದ್ಕೋತಾರೆ ಬಹುಶಃ ವ ಘೋಂಸ್ಲೆ ಸೆ ಗಿರ್ ಪಡಾ ಹೈ, ಶಾಯದ್ ವ ಗಿರ್ ಪಡಾ ಹೈ, ಬಹುಶಃ ಇದು ತನ್ನ ಗೂಡಿಂದ ಜಾರಿ ಕೆಳಗೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಆಕೆ ಅಂದ್ಕೋತಾರೆ. ಎಸ್. ಅವ್ರ ಕೊಯ್ಯೆ ಜಿಸ್ಮೆ ಸುಲಭ ಆಹಾರ ಕೋಜ್ ರಹೆ ಹೈ. ಹೀಗೇನಾಗಿದೆ? ಅಬ್ ಮೀನ್ಸ್ ನೌ. ಆದರೆ ಇವಾಗೇನಾಗಿದೆ? ಅದು ಆಕಸ್ಮಿಕವಾಗಿ ಬಹುಶಃ ಕೆಳಗೆ ಜಾರಿ ಬಿದ್ದಿದೆ ತನ್ನ ಗೂಡಿಯಿಂದ. ಬಟ್ ಅದನ್ನು ಇಲ್ಲಿ ಕೊವೆ ಮೀನ್ಸ್ ಕಾಗೆಗಳು ಏನು ಮಾಡ್ತಾ ಇದ್ದಾವೆ? ಜಿಸ್ಮೆ ಸುಲಭ ಆಹಾರ ಅಂದರೆ ಅದನ್ನು ಈಸಿಯಾಗಿ ತನ್ನ ಆಹಾರವನ್ನಾಗಿ, ಆಹಾರ ಮೀನ್ಸ್ ಫುಡ್ಡನ್ನಾಗಿ ಅದನ್ನು ತಿನ್ನೋದಕ್ಕೆ ಈ ಕಾಗೆಗಳು ವಂಚವಾಗ್ತಾಯಿದ್ವು. ನೋಡಿ, ಈಗ ಅರ್ಥ ಆಯಿತು. ಅವು ಕೊಕ್ಕಿನಿಂದ ಏನನ್ನು ಕೂಗ್ತಾಯಿದ್ವು? ಅದು ಆಟ ಆಡ್ತಿರ್ಲಿಲ್ಲ. ಅವು ಈ ಹಳಿಲ ಮರಿಯನ್ನು ತಿನ್ನೋದಕ್ಕೆ ವಂಚವಾಗ್ತಾಯಿದ್ವು. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಅದಕ್ಕೋಸ್ಕರ ಲೇಖಕರು ಫಸ್ಟ್ ಹೇಳ್ತಾರೆ, ವಹ ಚೋಂಚ್ ಸೆ ಚೂಹಾ ಚುಹೌಲಾ ಜೈಸೆ ಕೇಲ್ ರಹೆ ಹೈ. ಎರಡು ಕಾಗೆಗಳು ತನ್ನ ಕೊಕ್ಕಿನಿಂದ ಆಟ ಆಡ್ತಾಯಿದ್ವು ಅಂತ. ಇಲ್ಲಿ ಅವು ಆಟ ಆಡ್ತಿರ್ಲಿಲ್ಲ, ಈ ಹಳಿಲ ಮರಿಯನ್ನು ತಿನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವು. ಈ ಹಳಿಲನ್ನು ತನ್ನ ಕೊಕ್ಕಿಂದ ಕುಕ್ಕಿ ತಿಂತಾಯಿದ್ವು. ಪಾಪ ಬಹುಶಃ ಸಣ್ಣ ಮರಿ, ಯಾವುದು ಹಳಿಲ ಮರಿ, ಸಣ್ಣ ಮರಿ, ಅದು ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ. ಇದನ್ನೇ ಏನು ಮಾಡ್ತವೆ ಕಾಗೆಗಳು? ಕೊಕ್ಕಿನಿಂದ ಕುಕ್ಕಿ ಅದನ್ನು ಈಸಿಯಾಗಿ ತಿನ್ನೋ ಪ್ಲ್ಯಾನಲ್ಲಿ ಅವಿರ್ತಾಯಿತ್ತು. ಎಸ್. ಸಿ ಎ ಜಿಸ್ಮೆ ಸುಲಭ ಆಹಾರ, ಬಹಳ ಈಸಿಯಾಗಿ ಅದು ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಹಳಿಲ ಮರಿಯನ್ನು ತಿನ್ನೋದಕ್ಕೆ ಇವು ವಂಚ ಆಗ್ತಾಯಿದ್ದು. ಯಾವುದು? ಕಾಗೆಗಳು, ಎರಡು ಕಾಗೆಗಳು. ಅರ್ಥ ಆಯ್ತಾ ಮಕ್ಕಳೇ? ಎಸ್. काक द्वयी की चोंचों के दो घाव उस लघु प्राण के लिए बहुत थे. से चिल्ड्रंस, काक द्वया, काका मीन्स कागे, क्रो, ದ್ವಯ ಮೀನ್ಸ್ ದೋ, ಟು, ಅಂದರೆ ಅಲ್ಲಿದ್ದದ್ದು ಎರಡು ಕಾಗೆಗಳು. ಹೌದಾ? ಕಾಕ ದ್ವೈಕಿ ಚೋಂಚ್, ಈಗ ಎರಡೂ ಕಾಗೆಗಳ ಬೀಕು, ಚೋಂಚ್ ಅಂದರೆ ಬೀಕು, ಇದರ ಕೊಕ್ಕು ಏನು ಮಾಡಿತ್ತು? ದೋ ಘಾವ್, ಹಳಿಲ ಮರಿಗೆ ಎರಡು ಗಾಯ ಮಾಡಿತ್ತು. ಎರಡು ಪ್ಲೇಸಲ್ಲಿ ಹಳಿಲನ್ನು ಕೊಕ್ಕಿನಿಂದ ಕುಕ್ಕಿ ಅದರ ಮೈ ಮೇಲೆ ಗಾಯ ಮಾಡಿದ್ವು. ಯಾವುದು? ಕಾಗೆಗಳು. ಯಾವುದಕ್ಕೆ? ಹಳಿಲ ಮರಿಗೆ. ಹೌದಾ? ಪಾಪ ಸಣ್ಣ ಹಳಿಲ ಮರಿ ಇರುತ್ತೆ. ಹೌದಾ? ಇಟ್ ವಾಸ್ ಎ ಸ್ಮಾಲ್ ಕ್ವಿರಿಲ್. ಓಕೆ, ಕಿಡ್ ಅಂದರೆ ಮಗು, ಸಣ್ಣ ಪಾಪು ಆಗಿತ್ತದು ಹಳಿಲ ಮರಿ. ಆ ಸಣ್ಣ ಹಳಿಲ ಮರಿಯನ್ನು ಏನು ಮಾಡ್ತಾಯಿದ್ವಿ? ಎರಡು ಕಾಗೆಗಳು ತನ್ನ ಕೊಕ್ಕಿನಿಂದ ಕುಕ್ಕಿ ತಿಂತಾ ಇದ್ದಾವೆ. ಹೀಗೆ ಕೊಕ್ಕಿನಿಂದ ಕುಕ್ಕಿದಾಗ ಅದರ ಮೈ ಮೇಲೆ ದೋ ಲಘು, ಎಸ್, ದೋ ಘಾವ್ ಮೀನ್ಸ್ ಟು, ಎರಡು ಗಾಯಗಳು. ಹೌದಾ? ಘಾವ್ ಮೀನ್ಸ್ ಇಂಜುರಿ, ಗಾಯ. ಹೌದಾ? ಕೊಕ್ಕಿನಿಂದ ಕುಕ್ಕಿ ಏನು ಗಾಯ ಮಾಡಿತ್ತು? ಉಸ್ ಲಘು ಪ್ರಾಣ್, ಪಾಪ ಅದು ತುಂಬ ಲಘು ಮೀನ್ಸ್ ಸ್ಮಾಲ್, ಸಣ್ಣ ಜೀವಿ ಅದು. ಯಾವುದು? ಹಳಿಲು ಮರಿ. ಇಸ್ ಲಘು ಪ್ರಾಣ್ ಕೆ ಲಿಯೆ ಬಹುತ್ ಥೇ, ಬಹುತ್ ಮೀನ್ಸ್ ಅದಕ್ಕೆ ಸಾಕಷ್ಟು ಇಂಜುರಿ ಆಗಿತ್ತು. ಪಾಪ ಅದು ಇನ್ನೂ ಹಾಕ್ತಾನೆ ಸಣ್ಣ ಮರಿ. ಈ ಕಾಗೆ ಕೊಕ್ಕಿನಿಂದ ಕುಕ್ಕಿದರೆ ಅದಕ್ಕೆ ನೋವಾಗೋದಿಲ್ವಾ? ಹೌದಾ ತಾನೆ? ಹೌದು ತಾನೆ? ಎಸ್, ಅಫ್ಕೋರ್ಸ್. ಕಾಗೆ ಕೊಕ್ಕು ತುಂಬ ಶಾರ್ಪ್ ಇರ್ತವೆ. ಪಾಪ
ಪಾಪ ಅದು ಹಳಿಲು ಮರಿ ತುಂಬ ಸಣ್ಣ ಮರಿ. ಆ ಸಣ್ಣ ಮರಿಗೆ ಇದೇನು ಎರಡೂ ಕಾಗೆಗಳು ಕುಕ್ಕಿ ಗಾಯ ಮಾಡಿತ್ತು, ಬಟ್ ಆ ಸಣ್ಣ ಜೀವಕ್ಕೆ ಆ ಗಾಯ ಬಹಳ ದೊಡ್ಡದಾಗಿ ಕಾಣ್ತಾ ಇತ್ತು. ಸೊ ಅತಃ ವಾದ್ ನಿಶ್ಚೇಷ್ಟಾಸೆ. ನಿಶ್ಚೇಷ್ಟ ಮೀನ್ಸ್ ವಿತೌಟ್ ಎನಿ ಆಕ್ಷನ್, ಎನಿ ಮೂಮೆಂಟ್ಸ್, ನೋ ಎನಿ ಮೂಮೆಂಟ್ಸ್. ಪಾಪ ಹಳಿಲು ಮರಿಗೆ ಅದಕ್ಕೆ ಆಕ್ಷನೂ ಇಲ್ಲ, ಮೂಮೆಂಟು ಇಲ್ಲ. ನಿಶ್ಚೇಷ್ಟ, ವಿತೌಟ್ ಎನಿ ಆಕ್ಷನ್. ಪಾಪ ಅದು ಹಿಂದೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ. ಯಾವಾಗ ಕೊಕ್ಕಿನಿಂದ ಕುಕ್ಕಿ ಗಾಯ ಮಾಡಿತ್ತು, ಪಾಪ ಸಣ್ಣ ಜೀವಿಗೆ ಆ ಗಾಯ ತುಂಬ ಹೆಚ್ಚಾಗಿತ್ತು, ತುಂಬ ಪೇಯ್ನ್ ಆಗ್ತಾಯಿತ್ತು, ತುಂಬ ನೋವಾಗ್ತಾಯಿತ್ತು. ಹಾಗಾಗಿ ಏನಾಗಿದೆ, ಈ ಹಳಿಲು ಮರಿ ಯಾವ ಆಕ್ಷನೂ ಇಲ್ಲ, ಹಿಂದೆ ಹೋಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ, ನಿಶ್ಚೇಷ್ಟೆಯಿಂದ. ನಿಶ್ಚೇಷ್ಟ ಮೀನ್ಸ್ ವಿತೌಟ್ ಎನಿ ಮೂಮೆಂಟ್ಸ್. ಅದಕ್ಕೆ ಮೂಮೆಂಟ್ಸೇ ಇಲ್ಲ, ಆಕ್ಷನ್ನೇ ಇಲ್ಲ, ಹೌದಾ. ಸೊ ಸುಮ್ಮನೆ ನಿಶ್ಚೇಷ್ಟಾಸ ಗಮಲೇಸೆ ಚಿಪಕ್ ಪಡ ಥಾ. ಚಿಪಕ್ನ ಮೀನ್ಸ್ ಹೈಡಿಂಗ್. ಹೈಡಿಂಗ್ ಮೀನ್ಸ್ ಬಚ್ಚಿಕೊಳ್ಳೋದು. ಅದೇನು ಮಾಡ್ತಾಯಿತ್ತು, ಆ ಫ್ಲವರ್ ಪಾಟ್ನ ಸಂದಿ ಹೋಗಿ ಬಚ್ಚಿಕೊಳ್ತಾ ಇತ್ತದು. ಪಾಪ ಸುಮ್ಮನೆ ಬಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿತ್ತು. ಪಾಪ ಅದಕ್ಕೆ ಸಾಕಷ್ಟು ಗಾಯ ಆಗಿತ್ತು, ಅದಕ್ಕೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಪಾಪ. ಯಾಕೆಂದರೆ ಸಣ್ಣ ಜೀವಿ, ಒಂದು ಸಣ್ಣ ಮರಿ ಅದು. ಅದಕ್ಕೆ ಕೊಕ್ಕಿನಿಂದ ಕುಕ್ಕಿದಾಗ ಏನು ಗಾಯ ಆಗಿತ್ತು, ಆ ಗಾಯದ ನೋವನ್ನು ಸಹಿಸ್ಲಿಕ್ಕಾಗದೆ ಅದು ಎಲ್ಲೂ ಹಿಂದೆ ಮುಂದೆ ಹೋಗದೆ ಅಲ್ಲೇ ಏನು ಫ್ಲವರ್ ಪಾಟ್ ಇತ್ತು, ಆ ಫ್ಲವರ್ ಪಾಟ್ನ ಒಂದು ಹಿಂಭಾಗದಲ್ಲಿ ಅದು ಬಚ್ಚಿಕೊಳ್ತಾ ಇತ್ತು ಮಕ್ಕಳ. ಓಕೆ, ಚಿಪಕ್ ಪಡ ಥಾ. ಚಿಪಕ್ನ ಮೀನ್ಸ್ ಹೈಡಿಂಗ್. ಹೈಡಿಂಗ್ ಮೀನ್ಸ್ ಬಚ್ಚಿಕೊಳ್ಳೋದು. ಓಕೆ. ಸಬ್ನೆ ಕಹ. ಆಗೇನು ಮಾಡ್ತಾರಪ್ಪ ಅಂದರೆ, ಇದನ್ನು ನೋಡಿದಾಗ ಸಬ್ನೆ ಮೀನ್ಸ್ ಆಲ್ ದ ಪೀಪಲ್ಸ್ ಮೀನ್ಸ್. ಸೊ ಆಲ್ ಆರ್ ಸೈಡ್ ಕೌವೆ ಕಿ ಚೋಂಚ್ ಕಾ ಘಾವ್ ಲಗ್ನೆ ಕೆ ಬಾದ್. ನೋಡಿ, ಅದನ್ನು ನೋಡಿದಾಗ, ಅದನ್ನು ಯಾರೆಲ್ಲ ನೋಡ್ತಾರೆ ಆ ಎಲ್ಲ ಜನ ಹೇಳ್ತಾರೆ, ಏನಂತ ಹೇಳ್ತಾರೆ, ಕೌವೆ ಕಿ ಚೋಂಚ್ ಕಾ ಘಾವ್. ಕೌವೆ ಮೀನ್ಸ್ ಕಾಗೆ. ಕಾಗೆಯ ಕೊಕ್ಕಿನಿಂದ, ಚೋಂಚ್ ಮೀನ್ಸ್ ಬೀಕ್, ಕಾಗೆ ತನ್ನ ಕೊಕ್ಕಿನಿಂದ ಕುಕ್ಕಿ ಘಾವ್ ಲಗ್ನೇಕೆ ಬಾದ್. ಅಂದರೆ ಕಾಗೆ ಕುಕ್ಕಿದ್ರೆ, ಕಾಗೆ ಕುಕ್ಕಿ ಗಾಯ ಮಾಡಿದ್ರೆ, ಘಾವ್ ಲಗ್ನೇಕೆ ಬಾದ್ ವ ಬಚ್ ನಹಿ ಸಕ್ತಾ. ಬಚ್ನ ಮೀನ್ಸ್ ಉಳಿಯೋದು, ಬದುಕೋದು. ಬಚ್ ನಹಿ ಸಕ್ತಾ ಮೀನ್ಸ್ ಅದು ಬದುಕೋದಿಲ್ಲ. ಒಂದು ಸಲ ಕಾಗೆಗಳು ತನ್ನ ಕೊಕ್ಕಿನಿಂದ ಕುಕ್ಕಿ ಗಾಯ ಮಾಡಿದ್ರೆ ಅಂತಹ ಜೀವಿಗಳು ಬದುಕೋದಿಲ್ಲ. ಯಾಕಂದರೆ ಕಾಗೆ ತುಂಬ ಸ್ಟ್ರಾಂಗಾಗಿ ಅಟ್ಯಾಕ್ ಮಾಡಿತ್ತು. ಯಾವುದ್ರ ಮೇಲೆ? ಸ್ಕ್ವಿರಿಲ್ ಮೇಲೆ. ಇಷ್ಟೆಲ್ಲ ಗಾಯ ಆಗಿದೆ. ಸೊ ಕಾಗೆ ಕುಕ್ಕಿದ್ರ ಮೇಲೆ ಆ ಜೀವ ಬದುಕೋದಿಲ್ಲ ಅಂತ ಅದನ್ನು ನೋಡ್ತಕ್ಕಂಥ ಎಲ್ಲ ಜನ ಹೇಳ್ತಾರೆ. ಯಾರಿಗೆ? ಲೇಖಕಿ ಮಹಾದೇವಿ ವರ್ಮಾ ಅವರಿಗೆ. ನೋಡಿ, ಇದನ್ನು ಕಾಗೆ ತನ್ನ ಕೊಕ್ಕಿನಿಂದ ಕುಕ್ಕಿ ಗಾಯ ಮಾಡಿದೆ, ಬಹುಶಃ ಈ ಹಳಿಲು ಮರಿ ಇನ್ನು ಬದುಕೋದಿಲ್ಲ ಅಂತ ಹೇಳ್ತಾರೆ, ಹೌದಾ. ಬಚ್ ನಹಿ ಸಕ್ತಾ ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾವೆ. ಐಸೆ ಹಿ ರಹನ, ಇದನ್ನು ಬಿಟ್ಬಿಡು, ಹಾಗೆ ಬಿಟ್ಬಿಡು, ಏನು ಮಾಡಲಿಕ್ಕೆ ಹೋಗಬೇಡ. ಇದು ಹೆಚ್ಚು ಸಮಯ ಬದುಕೋದಿಲ್ಲ. ಯಾಕಂದರೆ ಒಂದು ಸಲ ಕಾಗೆ ತನ್ನ ಕೊಕ್ಕಿನಿಂದ ಕುಕ್ಕಿ ಗಾಯ ಮಾಡಿದ್ರೆ ಅಂಥ ಜೀವಿಗಳು ಬದುಕೋದಿಲ್ಲ. ಕಾಗೆ ಕುಕ್ಕಿದ್ರೆ ಆ ಜೀವ ಉಳಿಯೋದಿಲ್ಲ, ಬಿಟ್ಬಿಡೋದನ್ನು ಹಾಗೆ ಅಂತ ಹೇಳ್ತಾರೆ. ಲೇಕಿನ್ ಸಿ ಪರಂತು. ಪರಂತು ಮೀನ್ಸ್ ಬಟ್, ಆದರೆ ಮನ್ ನಹಿ ಮಾನ. ಪಾಪ ಲೇಖಕಿಯ ಮನಸ್ಸು ಇದನ್ನು ಕೇಳೋದಿಲ್ಲ. ಆಕೆಗೆ ಹಳಿಲ ಮರಿಯ ನೋವನ್ನು ನೋಡಿ ಅದನ್ನು ಹಾಗೇ ಬಿಡಲಿಕ್ಕೆ ಅವ್ರಿಗೆ ಮನಸ್ಸಾಗೋದಿಲ್ಲ. ಓಕೆ ಚಿಲ್ಡ್ರನ್ಸ್, ಸಿ ಪರಂತು ಮನ್ ನಹಿ ಮಾನ ಅಂದರೆ ಅವ್ರ ಮನಸ್ಸು ಕೇಳೋದಿಲ್ಲ. ಉಸೆ ಹೌಲೆ ಸೆ ಹುಟಾಕ. ಹೌಲೆ ಮೀನ್ಸ್ ವಿತ್ ಕೇರ್. ಕೇರ್ ಮೀನ್ಸ್ ತುಂಬ ಕೇರ್ಫುಲ್ಲಾಗಿ. ಇಸೆ ಉಟಾಕ. ಉಟಾ ಮೀನ್ಸ್ ಮೆಲ್ಲಗೆ ಅದನ್ನು ತನ್ನ ಕೈಗೆ ಎತ್ಕೋತಾಳೆ, ಹೌದಾ. ಸೊ ಅದನ್ನು ಎತ್ಕೊಂಡು ಹೌಲೆ ಸೆ ಹುಟಾಕ ವಿತ್ ಕೇರ್ಫುಲ್, ತುಂಬ ಕೇರಾಗಿ ಅದನ್ನು ಕೈಲಿ ಎತ್ಕೋತಾಳೆ. ಅಪನೇ ಕಮ್ರೆ ಮೇಲಾಯಿ. ಕಮ್ರಾ ಮೀನ್ಸ್ ರೂಮ್. ತನ್ನ ಕೊಠಡಿಗೆ, ತನ್ನ ರೂಮಿಗೆ ಅದನ್ನು ತೆಗೆದುಕೊಂಬರ್ತಾಳೆ. ಯಾವುದನ್ನು? ಹಳಿಲ ಮರಿಯನ್ನು ತನ್ನ ರೂಮಿಗೆ ತೊಗೊಂಬರ್ತಾರೆ. ಫಿರ್ ಮೀನ್ಸ್ ಅಗೈನ್ ರೂಮಿಗೆ ತಂದಾದಮೇಲೆ ಸೊ ರೂಯಿ ಸೆ ರಕ್ತ ಪೋಂಜ್. ರೂಯಿ ಮೀನ್ಸ್ ಕಾಟನ್. ಕಾಟನ್ನಿಂದ ಅದರ ಬಾಡಿ ಮೇಲೆ, ಅದರ ಮೈ ಮೇಲೆ ಏನು ರಕ್ತ ಆಗಿತ್ತು, ಕಾಗೆಗಳು ಅದರ ಮೈಯನ್ನು ಕುಕ್ಕಿ ರಕ್ತ ಗಾಯ ಮಾಡಿದ್ರು. ಆ ರಕ್ತವನ್ನು ಪೋಂಚ್ ಮೀನ್ಸ್ ಅದನ್ನು ಒರೆಸ್ತಾಳೆ ಅವಳು.
ಹತ್ತಿ ತಗೊಂಡು ಕಾಟನ್ನಿಂದ ಅದರ ಮೈ ಮೇಲೆ ಏನು ಬ್ಲಡ್ ಆಗಿತ್ತು ಆ ಎಲ್ಲ ಬ್ಲಡ್ಡನ್ನು ನೀಟಾಗಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ पेनिसिलिन का मरहम लगाया. See children, penicillin का मरहम. Penicillin means it is a painkiller medicine. ಪೆನ್ಸಿಲಿನ್ ಒಂದು ಇಂಜೆಕ್ಷನ್ ಬರುತ್ತೆ ಮಕ್ಕಳ, ಅದನ್ನು ಹಾಕಿದರೆ ಪೇಯ್ನ್ ಕಡಿಮೆ ಆಗುತ್ತೆ ಮಕ್ಕಳ, ಹೌದಲ್ವಾ? ಅದು ನಿಮಗೂ ಕೂಡ ಆಗ್ತದೆ, ಹೌದಾ? ಸಮ್ಟೈಮ್ಸು ಇನ್ಸ್ಪೆಕ್ಷನ್ ಆದಾಗ ಏನು ಮಾಡ್ತಾರೆ, ಸೊ ಪೆನ್ಸಿಲಿನ್ ಹಾಕ್ತಾರೆ ಮಕ್ಕಳ. ಪೆನಿಸಿಲಿನ್ ಇಟ್ ಈಸ್ ಅ ಪೇಯ್ನ್ ಕಿಲ್ಲರ್. ಓಕೆ, ಇಟ್ ಈಸ್ ಕ್ಲಿಯರ್. ಆಕೆ ಏನು ಮಾಡ್ತಾರಪ್ಪ ಅಂದರೆ ಆ ಪೇಯ್ನ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಆ ಗಾಯಕ್ಕೆ ಮರ್ಹಮ್ ಮೀನ್ಸ್ ಒಂದು ಬ್ಯಾಂಡೇಜ್ ಮೀನ್ಸ್ ಅದಕ್ಕೆ ಔಷಧಿ ಹಾಕಿ ಉಪಚಾರ ಮಾಡ್ತಾರೆ ಮಕ್ಕಳೇ. ಅರ್ಥ ಆಯಿತಾ ಮಕ್ಕಳ? ಪೆನ್ಸಿಲಿನ್ ಔಷಧಿ ಹಾಕ್ತಾಳೆ ಯಾವುದಕ್ಕೆ? ಗಿಲ್ಲುಗೆ. ಗಿಲ್ಲು ಮೀನ್ಸ್ ಹಳಿಲ ಮರಿ, ಸ್ಕ್ವಿರಿಲ್. ಓಕೆ, ಅರ್ಥ ಆಯಿತಾ ಮಕ್ಕಳ? ಗಿಲ್ಲು ಕ ಬಚ್ಚ ಅಂದರೆ ಗಿಲಹರಿ ಕ ಬಚ್ಚ, ಹಳಿಲ ಮರಿಗೆ ಏನು ಗಾಯ ಆಗಿತ್ತು ಆ ಗಾಯವನ್ನು ಹತ್ತಿಯಿಂದ ಕಾಟನ್ನಿಂದ ಕ್ಲೀನ್ ಮಾಡಿ ಅದ್ರ ಮೇಲೆ ಪೆನ್ಸಿಲಿನ್ ಮೆಡಿಸನ್ ಹಾಕಿ ಔಷಧಿ ಹಾಕಿ ಅದನ್ನು ಉಪಚಾರ ಮಾಡ್ತಾರೆ. ಕೈ ಗಂಟೆಗೆ ಉಪಚಾರಕ್ಕೆ ಉಪರಾಂತ್. ಕೈ ಗಂಟೆ, ಗಂಟೆ ಮೀನ್ಸ್ ಅವರ್ಸ್, ಅವರ್ ಮೀನ್ಸ್ ಗಂಟೆಗಳು, ಕೈ ಮೀನ್ಸ್ ಸೋ ಮೆನಿ ಅವರ್ಸ್, ಆಫ್ಟರ್ ಸೋ ಮೆನಿ ಅವರ್ಸ್, ಕೆಲವಾರು ಗಂಟೆಗಳಾದಮೇಲೆ, ಆಫ್ಟರ್ 2 to 3 hours, ಒಂದು 2-3 ಗಂಟೆ ಆದಮೇಲೆ ಅದನ್ನು ನಿಧಾನವಾಗಿ ಕೇರ್ಫುಲ್ಲಾಗಿ ತೊಗೊಂಡು ಬರ್ತಾಳೆ. ನಿಧಾನವಾಗಿ ತೊಗೊಂಡು ಬಂದು ತನ್ನ ರೂಮಲ್ಲಿ ಇಟ್ಬಿಟ್ಟು ಅದರ ರಕ್ತನೆಲ್ಲ ಹೊರಿಸ್ಬಿಟ್ಟು, ಹೌದಾ, ಕಾಟನ್ ತೊಗೊಂಡು ಕಾಟನಿಂದ ಬ್ಲಡ್ಡನ್ನೆಲ್ಲ ಕ್ಲೀನ್ ಮಾಡಿ ಅದ್ರ ಮೇಲೆ ಪೆನ್ಸಿಲಿನ್ ಇಂಜೆಕ್ಷನು ಅಥವಾ ಏನೋ ಔಷಧಿ ಅಥವಾ ಬ್ಯಾಂಡೇಜ್ ಅಂತ ಹೇಳ್ತೀವಿ, ಬ್ಯಾಂಡೇಜ್ ಹಾಕಿ ಮೆಡಿಸಿನ್ ಹಾಕ್ತಾಳೆ, ಹೌದಾ? ಆಮೇಲೆ ಆಫ್ಟರ್ 2 to 3 hours, 1-2-3 hours ಆದಮೇಲೆ ಉಸ್ಕೆ ಮುಹ ಮೇ ಏಕ್ ಬೂಂದ್, ಮುಹ ಮೀನ್ಸ್ ಮೌತ್, ಅದರ ಬಾಯಲ್ಲಿ ಏಕ್ ಬೂಂದ್, ಬೂಂದ್ ಮೀನ್ಸ್ ಡ್ರಾಪ್, ಒಂದು ಹನಿ, ಒಂದು ಡ್ರಾಪ್ ಪಾನಿ ಟಪ್ಕಾಯ ಜಾಸಕ, ಒಂದು ಹನಿ ನೀರನ್ನು ಅದರ ಬಾಯಲ್ಲಿ ಹಾಕ್ತಾಳೆ. ಯಾರು? ಲೇಖಕಿ ಮಹಾದೇವಿ ವರ್ಮಾ ಅವರು. ಅರ್ಥ ಆಯ್ತಾ ಮಕ್ಕಳ? ಒಂದೇ ಒಂದು ಹನಿ ನೀರನ್ನು ಅದರ ಬಾಯಲ್ಲಿ ಹಾಕ್ತಾಳೆ. ಸಿ ತೀಸರೆ ದಿನ್ ವ ಇತನಾ ಅಚ್ಚಾ ಅವ್ರ ಅಶ್ವಸ್ಥ ಹೋಗಯ. ಸಿ ಈ ಪ್ರಕಾರ ಫಸ್ಟು ಸೆಕೆಂಡ್ ಡೇ ಆಗುತ್ತೆ, 2 days ಆಗುತ್ತೆ, ಬಟ್ ಥರ್ಡ್ ಡೇ, ತೀಸರಾ ಮೀನ್ಸ್ ಥರ್ಡ್ ಡೇ, 3ನೇ ದಿವಸ ಏನಾಯ್ತಿದ್ದು, ಇತನ ಹಚ್ಚ ಅವ್ರ ಅಶ್ವಸ್ಥ. ಅಚ್ಚ ಮೀನ್ಸ್ ಗುಡ್ ಕಂಡೀಷನ್, ಏನಾಗಿದೆ ಅದರ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ, ಚೆನ್ನಾಗಿದೆ ಇದು, ಹೌದಾ? ಅದು ಗಾಯ ಎಲ್ಲ ಹೋಗ್ತಾ ಇದೆ. ಆಶ್ವಸ್ತ ಹೋಗಯ, ಆಶ್ವಸ್ತ ಮೀನ್ಸ್ ಒಂದು ವಿಶ್ವಾಸ ಬರ್ತಾ ಇದೆ. ಏನು? ಮೇರಿ ಉಂಗಲಿ ಅಪನೆ 2 ನನ್ಹೆ ಪಂಜೋನ್ ಸೆ ಪಕಡ್ಕ. ಸಿ ಚಿಲ್ಡ್ರನ್ಸ್, ಮೇರಿ ಉಂಗಲಿ, ಮೇರಿ ಮೀನ್ಸ್ ನನ್ನ ಕೈ ಬೆರಳನ್ನು, ಇಲ್ಲಿ ನನ್ನ ಯಾರು? ಲೇಖಕಿ ಮಹಾದೇವಿಯವರ ಅವರ ಕೈಯ ಬೆರಳನ್ನು, ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಲ್ಲ ಮಕ್ಕಳ? ಅವರ ಬೆರಳನ್ನು ಅಪ್ನೆ ನನ್ಹೆ ಪಂಜೋನ್ಸೆ, ನನ್ಹಾ ಮೀನ್ಸ್ ಸ್ಮಾಲ್, ತನ್ನ ಸಣ್ಣ ಸಣ್ಣ, ಪಂಜೆ ಮೀನ್ಸ್ ನೈಸ್, ಉಗುರು ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಉಗುರಿಂದ ಪಂಜೋನ್ಸೆ ಪಕ್ಕಡ್ ಮೀನ್ಸ್ ಅವರ ಕೈ ಬೆರಳನ್ನು ಹಿಡ್ಕೊಂಡಿದೆ, ಯಾವುದು? ಗಿಲ್ಲು. ಈ ರೀತಿ ಸಣ್ಣ ಸಣ್ಣ ತನ್ನ ಬೆರಳಿಂದ ಲೇಖಕಿಯವರ ಬೆರಳನ್ನು ಹಿಡ್ಕೊಳ್ತಾ ಇದೆ. ಹಿಡ್ಕೊಂಡು ಕಾಂಚಿಕೆ, ನೀಲೆ ಕಾಂಚಿಕೆ ಮೋತಿಯಾ ಜೈಸೆ ಆಂಕೋನ್ಸೆ. ಸಿ ಚಿಲ್ಡ್ರೆ, ಅದರ ಕಣ್ಣು ಹೇಗಪ್ಪ ಇತ್ತು ಅಂದರೆ ನೀಲೆ ಕಾಂಚ್, ನೀಲಾ ಮೀನ್ಸ್ ಬ್ಲೂ, ಲೈಕ್ ಎ ಕಾಂಚ್ ಮೀನ್ಸ್ ಗ್ಲಾಸ್, ಲೈಕ್ ಎ ಬ್ಲೂ ಗ್ಲಾಸ್, ನೀಲಿ ಗಾಜಿನ ಬಣ್ಣದ ಮೋತಿಯಾ ಜೈಸೆ, ಮೋತಿಯಾ ಮೀನ್ಸ್ ಪರ್ಲ್ ಅಂದರೆ ಮುತ್ತಿನಂಥ ಕಣ್ಣುಗಳಿಂದ, ಓಕೆ, ನೀಲಿಯ ಗಾಜಿನಂಥ ಮುತ್ತಿನಂಥ ಮುದ್ದಾದ ಕಣ್ಣುಗಳಿಂದ ಆಂಕೋನ್ಸೆ ಇದರ್ ಉದರ್ ದೇಖ್ನೆ ಲಗ. ಅದೇನು ಮಾಡ್ತದೆ? ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ನೋಡ್ತಾ ಇದೆ, ಯಾವುದು? ಗಿಲ್ಲು. ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಬನ್ನಿ ಪುನಃ ಏನಾಗ್ತದೆ ನೋಡೋಣ. 3-4 मास में उसके स्निग्ध रोए. सी चिल्ड्रन, इसी बीच में 3-4 मास, 3 means 3, 4 means 4, within 3 to 4 months. ಮಾಸ್ ಮೀನ್ಸ್ ಮಂತ್. ಏನಾಗ್ತದೆ? ಈ ಮಧ್ಯೆ 3 to 4 months ಆಗ್ತಾಯಿದೆ. ಉಸ್ಕೆ ಸ್ನಿಗ್ಧ ರೋಯೆ, ರೋಯೆ ಮೀನ್ಸ್ ಗಾಯ ಎಲ್ಲ, ಅದರ ಮೈ ಮೇಲೆ ಏನು ಗಾಯಗಳಾಗಿತ್ತು ಅದೆಲ್ಲ ವಾಸಿ ಆಗ್ತಾಯಿದೆ. ಅಂದರೆ ದೇಹದ ಮೇಲೆ ಏನು ಕಲೆ ಮೀನ್ಸ್ ಗಾಯದ ಮಚ್ಚೆ ಇತ್ತು ಅದೆಲ್ಲ ವಾಸಿ ಆಗ್ತಿದೆ ಮಕ್ಕಳೇ. ಏನು ಕಾಗೆಗಳು ತನ್ನ ಕೊಕ್ಕಿನಿಂದ ಕುಕ್ಕಿ ಏನು ಗಾಯ ಮಾಡಿದ್ರು ಆ ಗಾಯದ ಕಲೆಗಳು
ಮಾರ್ಕ್ಗಳು ವಾಸಿ ಆಗ್ತಾಯಿದೆ, ಅದು ಗಾಯ ವಾಸಿ ಆಗಿದೆ, ಹೌದಾ. ಸ್ನಿಗ್ಧ ರೋಯೆ ಅವ್ರ ಜಬ್ಬೇದಾರ್ ಪೂಂಚ್, ಅದಕ್ಕೆ ಪೂಂಚ್ ಮೀನ್ಸ್ ಟೈಲ್, ಟೈಲ್ ಮೀನ್ಸ್ ಬಾಲ. ಓಕೆ ಚಿಲ್ಡ್ರನ್ಸ್, ಅದರ ಬಾಲ ಹೇಗಿದೆಯಪ್ಪ ಅಂದರೆ ಲೈಕ್ ಅ ಜಬ್ಬೇದಾರ್, ಜಬ್ಬೆ ಮೀನ್ಸ್ ಬಂಚ್. ಮಕ್ಕಳೇ, ಅದರ ಬಾಲ ಲೈಕ್ ಬಂಚ್ ಥರ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ, ಹೌದಾ. ನೀಲಿ ಕಣ್ಣು, ಓಕೆ. ಎಲ್ಲ ಗಾಯಗಳು ವಾಸಿ ಆಗ್ತಾಯಿದೆ, 3 to 4 ಮಂತ್ಸಲ್ಲಿ ಗಾಯ ಎಲ್ಲ ವಾಸಿ ಆಯಿತು, ಚೆನ್ನಾಗಿ ಆಗ್ತಾಯಿದೆ. ಅದರ ಟೇಲ್ ಬಾಲ ಬಂದು ಲೈಕ್ ಬಂಚ್ ಥರ ಬೆಳೀತಾ ಇದೆ. ಚಂಚಲ್ ಚಮಕೀಲೆ ಆಂಗ್, ಅದರ ಕಣ್ಣುಗಳು ಬಂದು ಚಂಚಲ ಚಮಕೀಲೆ, ಚಮಕೀಲೆ ಮೀನ್ಸ್ ಶೈನಿಂಗ್ ಐಸ್. ಓಕೆ ಚಿಲ್ಡ್ರನ್ಸ್, ಕಣ್ಣುಗಳು ಪಳ ಪಳ ಅಂತ ಹೊಳಿತಾ ಇದ್ದಾವೆ, ಹೊಳೆಯೋ ಕಣ್ಣುಗಳು, ಹೌದಾ. ಮತ್ತು ಏನು ಪೂಂಚ್ ಬಾಲ ಬಂಚ್ ಥರ ಇದೆ, ಗೊಂಚಲು ಬಾಲ, ಹೌದಾ. ಶೈನಿಂಗ್ ಐಸ್, ಕಣ್ಣುಗಳು ಹೊಳಿತಾ ಇದ್ದಾವೆ. ಹಾಗೆ ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ, ಅದನ್ನು ನೋಡ್ತಕ್ಕಂಥ ಎಲ್ಲರೂ ಕೂಡ ಒಂದು ರೀತಿ ವಿಸ್ಮಯ ಆಗ್ತಿತ್ತು, ಆಶ್ಚರ್ಯ ಆಗ್ತಾಯಿತ್ತು. ವಾವ್, ಇಷ್ಟು ಚೆನ್ನಾಗಿದೆಯಲ್ಲ, ಹೌದಾ. ಅದಕ್ಕೆ ಗಾಯ ಆಗಿ ಜನ ಹೇಳ್ತಾಯಿದ್ರು ಅದು ಬದುಕೋದೇ ಇಲ್ಲ, ಸತ್ತೇ ಹೋಗುತ್ತೆ, ಬಿಟ್ಬಿಡು ಅಂತ ಹೇಳ್ಬಿಟ್ಟು. ಅದು ಏನಾಯಿತು, ಲೇಖಕಿ ಅವ್ರ ಮಾತನ್ನು ಕೇಳಲಿಲ್ಲ, ತೊಗೊಂಡು ಬಂದು ತನ್ನ ರೂಮಲ್ಲಿ ತೊಗೊಂಡು ಬಂದು ಅದಕ್ಕೆ ಮೆಡಿಸನ್ ಹಾಕಿ ಔಷಧಿ ಕೊಟ್ಟು ಅದನ್ನು ಸಾಕ್ತಾಳೆ. ಬಟ್ 3 to 4 ಮಂತ್ಸಲ್ಲಿ ಕಂಪ್ಲೀಟ್ ಎಲ್ಲ ಗಾಯಗಳು ವಾಸಿ ಆಗ್ತಾಯಿದೆ. ಅದರ ಬಾಲ ಬಂದು ಒಂದು ಬಂಚ್ ಥರ ಬೆಳೀತಾ ಇದೆ, ಕಣ್ಣುಗಳು ತುಂಬ ಶೈನಿಂಗ್ ಐಸು. ಇದನ್ನು ನೋಡಿದ್ರೆ ಜನಗಳಿಗೆ ಒಂದು ರೀತಿ ಆಶ್ಚರ್ಯ ಆಗ್ತಾಯಿತ್ತು, ವಾವ್ ಎಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜನ ಅದನ್ನು ನೋಡಿದವರು ಭಾಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಮಕ್ಕಳ. ಓಕೆ, ಸೊ ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ ಅಂದರೆ ಎಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯ ಆಗುವ ಹಾಗೆ ಅದು ಮಾಡ್ತಾಯಿತ್ತು. ಓಕೆ ಚಿಲ್ಡ್ರನ್ಸ್, ಸಿ ಒಸೆ ಗಿಲ್ಲು ಕಾಕರ್ ಬುಲಾನೆ ಲಗೆ. ನೋಡಿ, ಗಿಲ್ಲು ಅಂದರೆ ಇಲ್ಲೇ ಬರೋದು ಪಾಠದ ನಿಮಗೆ. ಓಕೆ, ಇವರೇನು ಮಾಡ್ತಾರಪ್ಪ ಲೇಖಕಿಯವರು ಅದನ್ನು ಗಿಲ್ಲು ಅಂತ ಹೇಳ್ಬಿಟ್ಟು ಬುಲಾನೆ ಲಗೆ, ಅದಕ್ಕೊಂದು ನೇಮ್ ಕೊಡ್ತಾರೆ. ಏನದು ನೇಮು? ಗಿಲ್ಲು. ಓಕೆ ಚಿಲ್ಡ್ರನ್ಸ್, ಅದನ್ನು ಗಿಲ್ಲು ಅಂತ ಹೇಳ್ಬಿಟ್ಟು ಲೇಖಕಿಯವರು ಕರಿತಾ ಇರ್ತಾರೆ. ಬುಲಾನ ಮೀನ್ಸ್ ಟು ಕಾಲ್, ಕಾಲ್ ಮೀನ್ಸ್ ಕರೆಯೋದು, ಅಂದರೆ ಅದಕ್ಕೆ ನೇಮ್ ಕೊಟ್ಟರು, ಏನಂತ? ಗಿಲ್ಲು ಅಂತ ಹೇಳ್ಬಿಟ್ಟು. ಓಕೆ, मैंने फूल रखने की एक हल्की डलिया में रुई बिछाकर उसे ताश है खिड़की पर लटका दिया. सी चिल्ड्रन्स, ಇದನ್ನು ಲೇಖಕಿ ಏನು ಮಾಡ್ತಾರಪ್ಪ ಅಂದರೆ मैंने फूल रखने की एक हल्की डलिया, डलिया मीन्स फूल मीन्स फ्ಲವರ್, ಅಂದರೆ ಒಂದು ಹೂವನ್ನು ಹಾಕಿಡ್ಲಿಕ್ಕಂತ ಒಂದು ಬುಟ್ಟಿ ಕೈತೇವೆ ಮಕ್ಕಳ. ಕೇಳಿದರೆ ನೀವು ಹೂವು ತರಲಿಕ್ಕೆ ತಗೊಂಡು ಹೋಗ್ತೀವಿ ನಾವು ಮಾರ್ಕೆಟಿಗೋ ದೇವಸ್ಥಾನಕ್ಕೋ ತಗೊಂಡು ಹೋಗ್ತೀವಿ, ಅದಕ್ಕೆ ಹೇಳ್ತೀವಿ ನಾವು ಒಂದು ಹೂವಿನ ಬುಟ್ಟಿ ಅಂತ ಹೇಳ್ತೀವಿ ಮಕ್ಕಳ. ಗೊತ್ತಿದೆ ನಿಮಗೆ, ನೋಡಿದ ತಾನೇ? ಅದಕ್ಕೆ ಒಂದು ಹ್ಯಾಂಡ್ಲ್ ಇರುತ್ತೆ ಮೇಲ್ಗಡೆ, ಕೆಳಗಡೆ ಒಂದು ಬಟ್ಟೆ ಥರ ಇರುತ್ತೆ ಸ್ಟೀಲ್ದು, ಹೌದಲ್ವಾ? ಅದನ್ನು ಏನು ಮಾಡ್ತೀವಿ, ಹೂ ತರಲಿಕ್ಕೋ ಅಥವಾ ದೇವಸ್ಥಾನಕ್ಕೆ ಪೂಜೆ ಹೋಗಲಿಕ್ಕೋ ಬಳಕೆ ಮಾಡ್ತೀವಿ ನಾವು ಅದನ್ನು. ಓಕೆ, ಎಸ್. ಫೂಲ್ ರಖನೆ ಕಿ ಏಕ್ ಹಲ್ಕಿ, ಹಲ್ಕಿ ಮೀನ್ಸ್ ಲೈಟ್, ಲೈಟ್ ಮೀನ್ಸ್ ತೂಕ ಇರಲಿಲ್ಲ, ಅದು ತುಂಬ ಲೈಟಾಗಿತ್ತು. ಡಲಿಯಾ, ಡಲಿಯಾ ಮೀನ್ಸ್ ಹೇಳ್ತೀವಿ ಮಕ್ಕಳು, ಅದಕ್ಕೆ ಫ್ಲವರ್ ಬ್ಯಾಸ್ಕೆಟ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಹೂವಿನ ಒಂದು ಬುಟ್ಟಿ, ಫ್ಲವರ್ ಬ್ಯಾಸ್ಕೆಟ್. ಒಂದು ಫ್ಲವರ್ ಬ್ಯಾಸ್ಕೆಟ್ ತೊಗೊಂಡು ಉಸ್ಮೆ ರೂಯಿ ಬಿಚ್ಚಾಕಿ, ರೂಯಿ ಮೀನ್ಸ್ ಕಾಟನ್, ಅದು ತುಂಬ ಕಾಟನ್ ಹಾಕ್ಬಿಟ್ಟು ಯಾವುದಕ್ಕೆ? ಫ್ಲವರ್ ಬ್ಯಾಸ್ಕೆಟಿಗೆ. ಅದ್ರ ಕೆಳಭಾಗ ಹತ್ತಿ ಹಾಕ್ತಾಳೆ ಬಿಚ್ಚಾಕ. ಉಸೆ ತಾರ್ ಮೀನ್ಸ್ ವಯರ್, ಒಂದು ವಯರ್ ತೊಗೊಂಡು ಒಂದು ದಾರ ತೊಗೊಂಡು ಕಿಟಕಿ ಪರ್ ಲಟ್ಕಾ ದಿಯಾ, ಅದನ್ನು ಆ ಫ್ಲವರ್ ಬ್ಯಾಸ್ಕೆಟನ್ನು ಕೆಳಭಾಗಕ್ಕೆ ಹತ್ತಿ ಹಾಕಿ ಆ ಫ್ಲವರ್ ಬ್ಯಾಸ್ಕೆಟನ್ನು ಕಿಟಕಿಯ ಒಂದು ಕಂಬಿಗೆ ಇದನ್ನು ಕಟ್ಬಿಡ್ತಾಳೆ. ಸೊ ಲಟ್ಕಾ ದಿಯಾ ಮೀನ್ಸ್ ಟು ಹ್ಯಾಂಗ್ ಅಂತ. ಟು ಹ್ಯಾಂಗ್ ಮೀನ್ಸ್ ಅದು ಕಿಟಕಿಗೆ ಕಟ್ಟೋದು, ಅರ್ಥ ಆಯ್ತಾ ಮಕ್ಕಳ? ಒಂದು ಫ್ಲವರ್ ಬ್ಯಾಸ್ಕೆಟ್ ತೊಗೊಂಡು ಅದರ ಒಳಗಡೆ ಕಾಟನ್ ಹಾಕ್ಬಿಟ್ಟು ಆ ಫ್ಲವರ್ ಬ್ಯಾಸ್ಕೆಟನ್ನು ಒಂದು ದಾರ ಅಥವಾ ವಯರ್, ಓಕೆ, ತಾರ್ ಮೀನ್ಸ್ ಕೇಬಲ್ ಅಥವಾ ವಯರ್ ಕೈತಿ, ಒಂದು ವಯರ್ ತೊಗೊಂಡು ಅದನ್ನು ಕಿಟಕಿಗೆ ಅವರು ಕಟ್ಟಿಬಿಡ್ತಾರೆ. ಸೊ ಏನಾಯಿತು, ಇನ್ನು ಮೇಲೆ ಗಿಲ್ಲುಗೆ ಅದೇ ಮನೆ ಆಗುತ್ತೆ, ಹೌದಾ? ಫ್ಲವರ್ ಬ್ಯಾಸ್ಕೆಟೇ ಗಿಲ್ಲುಗೆ ಮನೆ ಆಯಿತು. ಓಕೆ, ಸಿ 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ. 2 ವರ್ಷ ಅಪ್ ಟು 2 years, 2 ವರ್ಷ ತನಕ ಗಿಲ್ಲುಗೆ ಅದೇ ಮನೆ ಆಯಿತು. ಯಾವುದು? ಫೂಲ್ ರಖನೆ ಕೆ ಡಲಿಯಾ,
ಫ್ಲವರ್ ಬ್ಯಾಸ್ಕೆಟೇ ಅದಕ್ಕೆ ಮನೆ ಆಗಿದೆ, ನೆಸ್ಟ್ ಆಗಿದೆ. 2 ವರ್ಷ ಕಾಲ ಅದು ಅಲ್ಲೇ ವಾಸ ಆಗಿತ್ತು. ಓಕೆ. ವಹ ಸ್ವಯಂ ಇಲಾಖ ಅಪ್ನೆ ಘರ್ ಮೇ ಝೂಲ್ತಾ ರಹಾ. ಅದೇನು ಮಾಡ್ತೀವಿ ಮಕ್ಕಳೇ, ಸ್ವತಃ ತಾನೇ ಅದನ್ನು ಇಲಾಖರ್ ಮೀನ್ಸ್ ಸ್ವಿಂಗ್ ಜೈಸ, ಸ್ವಿಂಗ್ ಮೀನ್ಸ್ ಜೋಕಾಲಿ ಅಂತ ಹೇಳ್ತೀವಿ. ಅದನ್ನು ಜೋಕಾಲಿ ಥರ ಇದನ್ನು ಶೇಕ್ ಮಾಡ್ಕೊಳ್ಳೋದು. ಅದನ್ನು ಫ್ಲವರ್ ಬಾಸ್ಕೆಟನ್ನು ಈ ಥರ ಶೇಕ್ ಮಾಡಿಕೊಂಡು ಅದೇ ಏನು ಮಾಡ್ತಿತ್ತು, ಜೋಕಾಲಿ ಅಥವಾ ಉಯ್ಯಾಲೆಯನ್ನು ಹಾಡ್ತಾ ಇರುತ್ತೆ. ಓಕೆ. ಅಪ್ನೆ ಕಾಂಚ್ಗೆ ಮನಕೋಂಕಿ ಹಾಂಕೋನ್ಸೆ, ತನ್ನ ನೀಲಿಯ ಶೈನಿಂಗ್ ಐಸಿಂದ, ನೀಲಿಯಾದ ಹೊಳೆಯುವ ಕಣ್ಣುಗಳಿಂದ, ಕಮರೆಗೆ ಭೀತರ್ ಅವ್ರ ಕಿಟಕಿ ಸೆ ಬಾಹರ್, ಅದು ಮನೆಯ ಒಳಭಾಗ, ಭೀತರ್ ಮೀನ್ಸ್ ಇನ್ಸೈಡ್, ಕಮ್ರಾ ಮೀನ್ಸ್ ರೂಮಿನ ಒಳಭಾಗ, ಮತ್ತು ಕಿಟಕಿ ಸೆ ಬಾಹರ್ ಅಂದರೆ ಕಿಟಕಿಯಿಂದ ಆಚೆ, ಔಟ್ಸೈಡ್. ನಾ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ರಹಾ. ನಾ ಜಾನೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು ಏನು ನೋಡ್ತಾ ಇತ್ತು. ಒಂದೇ ಸಮನೆ ಆ ರೂಮಿನ ಒಳಗಡೆ ಮತ್ತು ಕಿಟಕಿಯಿಂದ ಆಚೆ ಅದು ಒಂದೇ ಸಮನೆ ಏನನ್ನು ನೋಡ್ತಾ ಇರುತ್ತೆ. ಇದನ್ನು ಲೇಖಕ್ಕೆ ಹೇಳ್ತಾರೆ, ಮೇನೆ ನಾ ಜಾನೆ ಮೀನ್ಸ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದೇನು ನೋಡ್ತಾ ಇತ್ತು, ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೇ ಸಮನೆ ರೂಮಿನ ಒಳಭಾಗ ಮತ್ತು ಕಿಟಕಿಯಿಂದ ಆಚೆ ಭಾಗದಲ್ಲಿ ಅದು ನೀಲಿ ಕಣ್ಗಳಿಂದ ನೋಡ್ತಾ ಇರುತ್ತೆ. ಪರಂತು ಉಸ್ಕಿ ಸಮಜ್ದಾರಿ ಅವ್ರ ಕಾರ್ಯಕಲಾಪ ಸಬ್ಕೋ ಆಶ್ಚರ್ಯ ಹೋತಾ ಥಾ. ಆದರೆ ಅದರ ಬುದ್ಧಿವಂತಿಕೆ, ಅದರ ತಿಳುವಳಿಕೆ, ಅದರ ಜ್ಞಾನ ಮತ್ತು ಕಾರ್ಯಕಲಾಪ, ಅದರ ಕಾರ್ಯವೈಖರಿ ಸಬ್ಕೋ ಆಶ್ಚರ್ಯ ಹೋತಾ. ಇದನ್ನು ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಗ್ತಿರುತ್ತೆ ಮಕ್ಕಳ. ಅಷ್ಟೊಂದು ಆಕ್ಟಿವ್ ಆಗಿರುತ್ತೆ, ಆಕ್ಟಿವ್ಫುಲ್ಲಾಗಿ ಅದು ತನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಯಾವುದು, ಗಿಲ್ಲು. ಅರ್ಥ ಆಯ್ತಾ ಮಕ್ಕಳೇ? ತುಂಬ ಆಕ್ಟಿವ್ ಆಗಿ ರೂಮ್ ಒಳಗೆ ಓಡಾಡ್ತಕ್ಕಂಥದ್ದು ಮತ್ತು ಕಿಟಕಿಯಿಂದ ಆಚೆ ತನ್ನ ಕಣ್ಣುಗಳಿಂದ ಏನನ್ನು ನೋಡ್ತಕ್ಕಂಥದ್ದು, ಒಂದೇ ಸಮ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಆಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಕ್ಕಂಥದ್ದು. ಇದೆಲ್ಲ ಮಾಡೋ ಮುಖಾಂತರ ಜನಗಳಿಗೆ ನೋಡಿದಾಗ ಬಹಳ ಆಶ್ಚರ್ಯ ಆಗ್ತಾಯಿತ್ತು. ಏನಪ್ಪ, ಒಂದು ಸಣ್ಣ ಮರಿ ಇತ್ತು, ಸತ್ಯ ಹೋಗೋ ಸ್ಟೇಜಲ್ಲಿ ಇತ್ತು, ಬಟ್ ಎಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ಆಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಜನಗಳಿಗೆ ಬಹಳ ಒಂದು ರೀತಿ ಆಶ್ಚರ್ಯ ಆಗ್ತಾಯಿತ್ತು ಮಕ್ಕಳ. ಓಕೆ, ಅರ್ಥ ಆಯಿತು ಮಕ್ಕಳ? जब मैं लिखने बैठती तब अपनी ओर मेरा ध्यान आकर्षित करने के लिए उसे इतनी तीव्र इच्छा होती थी कि उसने एक अच्छा उपाय खोज निकाला. जब मैं लिखने बैठी, ನಮಗೆ ಗೊತ್ತಿದೆ ಲೇಖಕಿಯವರು, ಈ ಪಾಠದ ಲೇಖಕಿ ಒಬ್ಬರು ಕವಿಯತ್ರಿ ಆಗಿದ್ದರು, ಒಬ್ಬ ಕವಿ ಅವರು, ಹೌದಾ, ಲೇಖಕಿ ಆಗಿದ್ದರು. ಅವರು ಏನಾದರೂ ಕವಿತೆಯನ್ನು, ಕವನವನ್ನು, ಲೇಖನಿಯನ್ನು ಲೇಖನವನ್ನು ಬರಿಬೇಕು ಅಂತ ಕೂತ್ಕೊಂಡಾಗ, ಜಬ್ ಲಿಖ್ನೆ ಮೀನ್ಸ್ ಟು ರೈಟ್, ಬರಿಬೇಕು ಅಂತ ಕೂತ್ಕೊಂಡಾಗ, ಒಂದು ಕವಿತೆಯನ್ನು, ಒಂದು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಕೂತ್ಕೊಂಡಾಗ, ಉಸ್ ಸಮಯ ಅಪ್ನಾ ಓರ್ ಮೇರಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ, ಈ ಗಿಲ್ಲು ಏನು ಮಾಡ್ತಾಯಿತ್ತು, ಲೇಖಕಿಯವರ ಮನಸ್ಸನ್ನು ತನ್ನ ಕಡೆ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು, ಇತನಿ ತೀವ್ರ ಇಚ್ಛಾ ಹೋತಿ, ತೀವ್ರ ಇಚ್ಛಾ ಮೀನ್ಸ್ ಅದರ ಮನಸ್ಸಲ್ಲಿ ಸಣ್ಣ ಆಸೆ ಇತ್ತು. ಲೇಖಕಿಯವರು ಯಾವಾಗಲೂ ನನ್ನ ಕಡೆಗೆ ಗಮನ ಕೊಡಬೇಕು, ನನ್ನ ಬಗ್ಗೆ ಕೇರ್ ತಗೋಬೇಕು. ಅಕಸ್ಮಾತ್ ಏನಾದರೂ ಈಕೆ ಲೇಖನವನ್ನು ಅಥವಾ ಆರ್ಟಿಕಲ್ಸನ್ನು, ಕವಿತೆಯನ್ನು ಬರಿತಾ ಕೂತ್ಕೊಂಡ್ರೆ ನನ್ನ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ, ಈಕೆ ನನ್ನ ಬಗ್ಗೆನೇ ಕೇರ್ ಮಾಡಬೇಕು, ಯಾವಾಗಲೂ ನನ್ನನ್ನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಬರೆಯೋದನ್ನು ಡಿಸ್ಟರ್ಬ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಿದ್ದು, ಏಕ್ ಅಚ್ಚಾ ಉಪಾಯ ಖೋಜ್ ನಿಕಾಲ, ಒಂದು ಉಪಾಯವನ್ನೇನು ಕಂಡುಕೊಳ್ಳುತ್ತೆ. ಯಾವ ಉಪಾಯ ಅದು ಮುಂದೆ ಬರುತ್ತೆ. ಕಾರಣ ಏನು, ಲೇಖಕಿಯವರೇನಾದರೂ ಬರಿಬೇಕು ಅಂತ ಕೂತ್ಕೊಂಡಾಗ ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅಲ್ಲಿಂದ ಅವ್ರ ಮೇಲೆ ಹೇಳಬೇಕಿತ್ತು, ಬರೆಯೋದನ್ನು ಸ್ಟಾಪ್ ಮಾಡಬೇಕಿತ್ತು, ಹೌದಾ. ಬರೆಯೋದನ್ನು ಸ್ಟಾಪ್ ಮಾಡಿ ಈ ಸ್ಕುರೆಲ್ ಅಳಿಲ್ ಬಗ್ಗೆ ಕೇರ್ ತೊಗೋಬೇಕಿತ್ತು, ಹೌದಾ. ಹೀಗಾಗಿ ನನ್ನ ಕಡೆ ಹೆಚ್ಚಿನ ಗಮನ ವಹಿಸ್ಲಿ ಅಂತ ಹೇಳ್ಬಿಟ್ಟು ಆಕೆಯನ್ನು ಬರೀಲಿಕ್ಕೆ ಬಿಡದೆ, ಹೌದಾ, ಇದು ಒಂದು ಸಣ್ಣ ಉಪಾಯವನ್ನು ಕಂಡುಕೊಳ್ಳುತ್ತೆ ಮಕ್ಕಳೇ. ಅದೇನಂತ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಓಕೆ ಚಿಲ್ಡ್ರನ್ಸ್? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.